ನೋಡ್ಲೆ ಮಗ, ನಡಿ ಹೋಗದ. ಸುಮ್ಕಿರ್ ಜನಕಿ ಇದಕ್ಕಿಂಗ್ ಅಡಿಗೆ ಇಲ್ಲಕಂದು ಸುಮ್ಕಿರಿ. ಓದ್ತಾ ಇರ್ತದೆ ಇನ್ನು ಓದ್ಲಂತೆ ಊರಿಗೆ ಹೋಗ್ಬೇಡ್ದ. ಅದೇನಲ್ಲಿ ಏನು ಮಾಡ್ಕೊಂಡಿದ್ದಾರ. ಆಯ್ತು ಹೋಗುವ ಇರು, ಒಂಚೂರು ಕಾಪಿ ಗೀಪಿ ಕುಡ್ದುಟ್ಟು ಈಗ ತಾನೇ ಕಾರ್ ಇಲ್ದು ಒಳಗೆ ಬಂದಿದ್ದೀರಿ. ಆಲೆ ಹೋಗಕ್ಕೆ ಹಿಂಗೆ ಬಟ್ಟಾಡ್ತೀಯಲ್ಲ, ಇರು ಹೋಗುವಂತೆ. ಇಲ್ಲ ಇಲ್ಲ ಇಲ್ಲೇನು ಕೆಲಸ, ಬರ್ತೀವಿ ಸುಮ್ಕಿರಿ. ಲೇ ಇದಕ್ಕೆ ನಿಂತಿದ್ದಿ, ಬಟ್ಟೆ ಬರೀದ್ರೆ ಹಾಕೋ ಒಂದು ನಾಲ್ಕು ಅವ್ವ ಅವ್ರು ಮಾತಾಡ್ಸ್ಕೊ ಬರ್ತೀನಿ ತಾಡು. ಮಾತಾಡ್ಸ್ಕೊಂಡ್ಬಿಡ್ರೆ ಬರೋಕು. ಜಾನಕಿ ನಿನಗೆ ಬೇಜಾರಾಗದೆ ಅಂತ ನನಗೆ ಗೊತ್ತು ಆಯಿತಾ. ನಿನ್ನ ಪರಿಸ್ಥಿತಿಲಿ ನಿನ್ನ ಜಾಗದಲ್ಲಿ ನಾವಿದ್ದಿದ್ರು ಹಿಂಗೆ ಇರ್ತಿದ್ದೋ, ನಾನು ಅರ್ಥ ಮಾಡ್ಕೊತೀನಿ. ನೋಡು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಎಲ್ಲ ಸರಿ ಆಯ್ತದೆ. ಅಯ್ಯೋ ಏನು ಸರಿ ಆಗೋದು, ಏನೋ ಬಿಡೋದಕ್ಕೆ ಎಲ್ಲವ ನನ್ನ ಮಗಳ ಹಣೆ ಬರಕತ್ತೆ. ಅವಳು ಮುಂಡೆ ಮಗಳು ಸರಿಯಾಗಿ ಹಣೆ ಬರ ಬರ್ಸ್ಕೊ ಬಂದಿದ್ರೆ ಇವತ್ತು ಹಿಂಗಾಯ್ತಿತ್ತಿಲ್ಲ. ಆ ಮುಂಡೆದು ಹಣೆ ಬರವೇ ಸರಿಯಾಗಿಲ್ವಲ್ಲ. ಅಲ್ಲಿ ನೋಡಿದ್ರೆ ನಿನ್ನ ಮಗ ಹಿರಿ ಮಗ, ಅವನು ನೋಡಿದ್ರೆ ಅವನು ಮದುವೆ ಇಟ್ಟಿಂದಾನೆ ಕದ್ದೋದ. ಇವನು ಮದುವೆ ಮಾಡ್ಕೊಬಿಟ್ಟು ಇವ್ನು ನೋಡಿದ್ರೆ ಯಾವಳನ್ನ ಸಟಾಪ್ ಮಾಡ್ಕೊ ಕೂತಿದ್ದಾನಂತೆ. ಒಂದು ಸತಿ ಸಟಾಪ್ ಮಾಡ್ಕೊಂಡನು, ರುಚಿ ನೋಡ್ದಾನು ಬಿಟ್ಟನ. ಹಂಗೆಲ್ಲ ಮಾತಾಡಬೇಡ ನೀನು, ಸುಮ್ಕಿರು. ಏನಿಲ್ಲ ಕತೆ, ಇಷ್ಟೆಲ್ಲ ಆದಮೇಲೆ ಅರ್ತ್ಕೊಳ್ದಾನೆ ಇದ್ದಾನ. ಸರಿ ಆಯ್ತಾನೆ, ಏನು ಆಯ್ಕಿಲ್ಲ, ಸುಮ್ಮನಿರು. ನೋಡೋದಕ್ಕೆ ಆಮೇಲೆ ಹೊಲ ಫಲ ಉತ್ಕೊಂಡು ಇರ್ಲಿ ಅಂತ ಅನ್ಬೇಡಿ ನೀವು. ಅವನು ಬೆಂಗಳೂರಲ್ಲಿ ಕೆಲಸ ಹುಡುಕೊಳ್ಳಿ, ನಾನು ಕೆಲಸದಲ್ಲ ಅವನೇ. ನನ್ನ ಮಗಳು ನೆಮ್ಮದಿಯಾಗಿ ಸಿಟಿ ಸೇರ್ಕೊತಾಳೆ. ನಾವರೇ ಕಟ್ಕೊತಾವಿಂದನೂ ವನವಾಸ ಹತ್ತೀವಿ, ಬರೀ ಹೊಲ್ದಲ್ಲೇ ಇದು ಮಾಡೀವಿ. ಕೆಲಸ ಕೆಮ್ಮೆ ಮಾಡ್ಕೊಂಡೆ ಕಾಲ ಕಳ್ದೀವಿ. ಒಂತಕ್ಕೆ ಹೋಗಂಗಿಲ್ಲ, ಒಂತಕ್ಕೆ ಬರೋಂಗಿಲ್ಲ, ಹಂಗೆ ವನವಾಸ ಹತ್ತೀವಿ. ನಮ್ಮ ಮಕ್ಳಾರು ಹೊಚ್ಕಟ್ಟಾಗಿರಲಿ, ಹೊಚ್ಕಟ್ಟಾಗಿ ಸೇರ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಿಕೊಟ್ಟೆ. ಬೇಡ ಅಂದ್ರೂ ನಿಮ್ಮ ತಮ್ಮ ಕುಣ್ಕೊ ಮಾಡಿದ್ದು ಆಯಿತಾ. ಈಗ ಹುಷಾರಾಗಲಿ, 1 ತಿಂಗಳಲ್ದರೆ 2 ತಿಂಗಳು ಹುಷಾರಾದ್ಮೇಲೆ ಕಳಿಸಿ ಬೆಂಗಳೂರಿಗೆ. ನಮ್ಮ ಮನೇಲಿ ಅಕ್ಕಪಕ್ಕದಲ್ಲಿ ನಮ್ಮ ಮನೆ ತಾವು ಆಡ್ಕೊತಾರೆ. ಬೆಂಗಳೂರಲ್ಲಿ ಅವನೇ ಅಂತ ಮೆರೀತಿದ್ಲು. ಈಗ ಅಳಿಮಯ್ಯ ಬಂದು ಊರಲ್ಲೇ ಆರಂಭ ಮಾಡ್ಕೊಂಡಿದ್ದಾನಂತೆ ಅಂದ್ಕೊಂಡು ಆಡ್ಕೊತಾರೆ, ಗೊತ್ತಾ. ಸರಿ ಆಯಿತು, ಏನಾದ್ರು ಮಾಡೋಕ್ಕಾಯ್ತು ಸುಮ್ಕಿರು. ನೀನು ಟೆನ್ಷನ್ ತಗೋಬೇಡ ಜಾಸ್ತಿಯಾ. ಟೆನ್ಷನ್ ಅಂತಲ್ಲ, ನಮಗೂ ಅಷ್ಟೇ ಬೇಜಾರಾಯ್ತದೆ ಕಣಕ್ಕೆ. ನೀವೇನು ಹೇಳ್ತೀರಿ, ನಮ್ಗೆ ಎಷ್ಟು ಕಷ್ಟ ಆಯ್ತದೆ ಹೇಳಿ. ಅಯ್ಯಪ್ಪ ದೇವರೇ ಭಗವಂತ. ಆಯಿತು ಸುಮ್ಕಿರು ಜಾನಕಿ, ಆಯಿತು ಸುಮ್ಮನೆ, ಎಲ್ಲ ಸರಿ ಆಯ್ತದೆ. ಕುತ್ಕೊಂಚು ಕಾಪಿನಾರು ಮಾಡ್ಕೊಬರ್ತೀನಿ, ಮಾತಾಡ್ಸಕ್ಕೆ ಹೋಗೋಳಲ್ಲ. ಏನು ಮಾತಾಡ್ಸಳು ಲೇ ಸೌಮ್ಯ ಬಲೆ ಬೊತ್ತರ ಸುಮ್ಕಿರು. ಗಣ್ಣು ಇರ್ತು ಏನೋ ಮಾತಾಡ್ಕೊಂಡಾರೇನೋ. ಆ ಮಾತು ಆ ಸಡ್ದಲ್ಲಿ ಸುಮ್ ಕುತ್ಕೊಳ್ಳಿ ರೀ. ನಾನು ಊರಿಗೆ ಓಡ್ತೇವನಿ, ಓಟ್ ಬರ್ತೀನಿ. ಸೌಮ್ಯ ಪ್ಲೀಸ್ ಸೌಮ್ಯ, ನೀನು ಹೋಗ್ಬೇಡ ಸೌಮ್ಯ, ನಂಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಆಯಿತಾ. ನೋಡಿ ಆ ಸಡದಲ್ಲಿ ಗಂಡು ಮನೆ ಹೆಣ್ಮಕ್ಳು ಇರಬಾರ್ದು ಮದುವೆ ದೋಸ್ತರಲ್ಲಿ ಅಂತಾರೆ. ಅದಕ್ಕೆ ಬತ್ತೀನಿ ಸುಮ್ಕಿರಿ, ಆ ಸಡ ಮುಗಿದ್ಮೇಲೆ. ಸೌಮ್ಯ ಪ್ಲೀಸ್ ಸೌಮ್ಯ ಹೋಗ್ಬೇಡ, ಏನೂ ಆಗಲ್ಲ. ನೋಡು ಪ್ಲೀಸ್ ಸೌಮ್ಯ, ನಿಜವಾಗ್ಲೂ ನೀನು ಬಿಟ್ಬಿಟ್ಟು ಇರೋಕ್ಕಾಗಕ್ಕಿಲ್ಲ ನನಗೆ, ಪ್ಲೀಸ್. ನೀವು ನೋಡಿ ಹೂವ ಇಲ್ಲಿಗೆ ನಾನು ಹಂಗೆ ಹೋಗೋದಂತಿತ್ತು. ನಿಮ್ಗೆ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಗಂಟು ಬಂದೀನಿ. ಈಗ ಗಿರಕಿಲ್ಲ ಅಂದರೆ ಒಬ್ಬ ಹೋಯ್ತದೆ ನನಗೆ. ಪ್ಲೀಸ್ ಅತ್ತೆ ಜೊತೆ ನಾನು ಮಾತಾಡ್ತೀನಿ. ಬೇಡ ಒಬ್ಬ ಹೋಯ್ತದೆ, ಬತ್ತೀನಿ ಸುಮ್ಮನಿರಿ, ಆ ಸಡ ಮುಗಿಸ್ಕೊಂಡು. ಸೌಮ್ಯ ಪ್ಲೀಸ್ ಆಯಿತಾ, ಪ್ಲೀಸ್ ಹೋಗ್ಬೇಡ ನೀನು, ತುಂಬ ಬೋರ್ ಆಗುತ್ತೆ, ನಾನು ಒಬ್ಬನೇ ಇರಬೇಕಲ್ವಾ. ಬತ್ತೀನಿ ಸುಮ್ಮನಿರಿ, ನನಗೂ ಬೇಜಾರಾಯ್ತದೆ ಹೋಗೋಕ್ಕೆ. ಏನು ಮಾಡೋದು. ಸೌಮ್ಯ ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಇದ್ದಿ, ಬಾ ಬತ್ತೀನಿ ತಾಡವ ಬಾಲೆ. ಬತ್ತೀನಿ ನಡೀರಿ, ನಾನು ಅತ್ತೆನ ಕೇಳ್ತೀನಿ. ಬೇಡ ಸುಮ್ಮನಿರಿ, ಕೇಳಬೇಡಿ ನೀವು. ಈಗ ಆ ಸಡದಲ್ಲಿ ಇರ್ಸಕ್ಕಿಲ್ಲ ಕತೆ. ಒಂದು ಮಾತು ಕೇಳ್ತೀನಿ ಸೌಮ್ಯ, ನನ್ನ ಮನಸ್ಸು ಸಮಾಧಾನಕ್ಕಾದ್ರು. ಸರಿ ಆಯಿತು ಕೇಳಿ. ನಡಿ ಅವ್ವ, ಅವ್ರು ನಿನ್ನ ಜೊತೆ ಏನೋ ಮಾತಾಡ್ಬೇಕಂತ ಕಣವ. ನನ್ನ ಜೊತೆ ಏನು ಮಾತು. ಅವ್ವ ಸೌಮ್ಯ ಇಲ್ಲೇ ಇರಲಿ ಬಿಡವ, ಏನಕ್ಕೆ ಕಳಿಸ್ತಾ ಇದೀಯಾ. ಆ ಸಡಕ್ಕೆ ಕಳಿಸ್ತಾನೆ ಇರ್ಸ್ಕೊಂಡಲ್ಲ ಮನೇಲಿ, ಆ ಸಡಕ್ಕೆ ಹೋಗ್ಬೇಕಲ್ಲ. ಇರ್ಲಿ ಬಿಡು, ಏನಾಗುತ್ತೆ ಅತ್ತೆ, ಇಲ್ಲೇ ಇರಲಿ. ಬೇಡ ಆ ಸಡದಲ್ಲಿ ಇಲ್ಲೇ ಅಂತ ಇರ್ಸ್ಕೊಂಡು ಬೇಡಕತ್ತೆ ಬಿಡಪ್ಪ, ಕರ್ಕ ಹೋಯ್ತೀನಿ ಕಣ. ಲೇ ಏನು ಇವಳಿಗೂ ಜ್ಞಾನಿಲ್ಲ ಕದ್ಬಿಡು, ಬರೋಕ್ಕೆ ಹೇಳ್ಬಿಡತ್ತಾಗೆ. ಬರ್ತೀನಿ ನಡಿ. ಆ ಸಡದಲ್ಲಿ ಗೀರಿ ರಂಗಿಲ್ಲ ಕತೆ, ಮದುವೆ ದೋಸ್ತರಲ್ಲಿ ತಿಂಗಳಲ್ಲಿ ಇರಬೇಕು ಕತೆ. ಇದನ್ನ ಇರ್ ನಡಿ. ಅದೇ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ನಾನು ಕೋಪ ಮಾಡ್ಕೊಳ್ಳೋಂಥ ಕೆಲಸನೇ ಮಾಡಿದ್ದೀನಿ. ಆದರೆ ನಾನು ಸೌಮ್ಯನ ತುಂಬ ಇಷ್ಟಪಡ್ತೀನತ್ತೆ. ಸಾರಿ ಅತ್ತೆ, ಇಲ್ಲಿ ಗಂಟ ಆಗಿದ್ದ ಯಾವುದೂ ಮನಸ್ಸಲ್ಲಿ ಇಟ್ಕೋಬೇಡಿ ನೀವು. ನಾನು ಸೌಮ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನೋಡಪ್ಪ ಹೇಳ್ತೀನಿ ಕೇಳ್ಕೊ. ನಮ್ಮ ಮನಸ್ಸಲ್ಲಿ ಇರೋದ್ನವೇ ನಾವು ಬೆಂಗಳೂರಲ್ಲಿ ಕೆಲಸದಲ್ಲ ಅವನೇ ಅಂದ್ಬಿಟ್ಟೆ ನಾವು ಮದುವೆ ಮಾಡೋಕೆ ಒಪ್ಕೊಂಡಿದ್ದು. ನಿಮ್ಮ ಅಣ್ಣನಿಗೆ ನಿಮ್ಮ ಅಣ್ಣ ಕೈ ಕೊಟ್ಟೋಯ್ತಾನೆ ಅಂತ ನಾವು ಕನ್ಸ್ಕೊಂಡಿದ್ದಿಲ್ಲ. ಅದಾದ್ಮೇಲೆ ನೀನು ಆಗಾಗ ಅದು ಸಂತೋಷವೇ ಆಯಿತು, ಇನ್ನೂ ದೊಡ್ಡ ಕೆಲಸದಲ್ಲ ಅವನಿ ಅಂತ. ಈಗ ನೋಡ್ರಿ ಕೆಲಸ ಬಿಡ್ಸ್ಕೊ ಬಂದಿದೀಯ. ನಾವು ಎಲ್ರಿಗೂ ಅಕ್ಕಪಕ್ಕದವ್ರಿಗೆಲ್ಲವ ನಾವು ಹೇಳ್ಕೊಬಿಟ್ಟಿವಿ, ನಾನು ಅಳಿಮಯ್ಯ ಬೆಂಗಳೂರಲ್ಲಿ ಕೆಲಸಕ್ಕೆ ಅವನಿ ಅಂತ. ಅದೇನು ಮಾಡಿ ಏನೋ ನಮ್ಗೆ ಗೊತ್ತಿಲ್ಲ. ನೀನು ಇಲ್ಲಿ ಆರಂಭ ಮಾಡ್ಕೊಂಡಿರೋದು ಅವೆಲ್ಲ ಬೇಡ. ಹೋಗಿ ನೀನು ಕೆಲಸ ಹುಡಿಕೊಂಡು ಮೊದಲು ಕೆಲಸ ಸೇರ್ಕೊ, ಆಮೇಲೆ ಬಾ ಕಳಿಸ್ಕೊಡ್ತೀನಿ. ಇಲ್ಲ ಈಗ ನಡಿ. ಆಯಿತು ಅತ್ತೆ, ಬರ್ತೀನಿ ಕಣತ್ತೆ. ಹೊಟ್ಕೋವ. ಏನವ ಅತ್ತೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾರೆ ಕಣಪ್ಪ. ನಿಮ್ಮಂಥ ಮಕ್ಳ ಮೇಲೆ ನಿನಗೂ ಮಾತಾಡ್ಸ್ಕೋಬೇಕು, ನಾನು ಮಾತಾಡ್ಸ್ಕೋಬೇಕು. ನೀನು ಯಾವಾಗ ಬುದ್ಧಿ ಕಲ್ತಿದ್ರೆ ನನಗೆ ಯಾಕೆ ಒಂದು ಮಾತು ಕೇಳಬೇಕಾಗಿತ್ತು. ಏನಾಗ ಮಾತಾಡ್ತಾ ಇದ್ದೀನಿ ನಿನ್ನ ಮಗನಿಗೆ, ನಾನು ಹಂಗಂದಂಗೆ ಉಳಿಸ್ಕೊಂಡಿದ್ದೆ. ನೀನು ಇಷ್ಟು ಮಾತಾಡೋಕೆ ಬಿಡ್ತಿದ್ನ. ತಪ್ಪು ನಮ್ದಾಗಿರೋದಕ್ಕೆ ಅವ್ರು ಏನಾದರೂ ಅನ್ಸ್ಕೊಳ್ನೇಬೇಕು. ಅವ್ರು ಏನು ಮಾತಾಡ್ಸ್ಕೊಳ್ನೇಬೇಕು ಕಣರುಣ ಮಗಲ್ವಾ. ಈಗ ನಮ್ಮ ಮಕ್ಳಿಗೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರ ಆಗಿದ್ರೆ ನಾವು ಕಣಪ್ಪ ಒಳ್ಳೆ ಗನಂದಾರಿ ಕೆಲಸ ಮಾಡಿದ್ದಿ ಅಂತ ನಾವ
ನಮ್ಮಂಗೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಸರಿ ಅವ್ವ, ತಪ್ಪಾಯಿತು. ಇಲ್ಲಿ ತನಕ ಆಗಿದ್ದನ್ನ ಯಾರೂ ಮನಸ್ಸಲ್ಲಿ ಇಟ್ಕೋಬೇಡಿ. ಇನ್ನು ಮುಂದೆ ತುಂಬ ಚೆನ್ನಾಗಿರ್ತೀನಿ ನಾನು ಹೆಂಡ್ತಿನ ನಿಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀನಿ. ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ. ಅದೇ ವಿಷಯ ಇಟ್ಕೊಂಡು ಚುಚ್ಚಿ ಮಾತಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಆಗೋಗಿರೋದು ಆಗೋಯ್ತು ಅಲ್ವಾ? ಏನಾಗೋಗಿರೋದು ಆಗೋಯ್ತಪ್ಪ, ಏನಾಗೋಗಿರೋದು ಆಗೋಯ್ತು. ಸರಿ ಆಯಿತು ಬಿಡು. ಸುಮ್ಮನೆ ಇಲ್ಲು ಮುಂದೆಲ್ಲ ಕೆದಿಕ ಕುತ್ಕೊಂಡ್ರೆ ನಿನ್ನ ಆರೋಗ್ಯನ ಹಾಳಾಯ್ತದೆ. ರೆಸ್ಟ್ ತಗೋ. ಕಾಪಿ ಗಿಪಿ ಮಾಡ್ಕೊಡೋಣ. ಏನು ಬೇಡವ್ವ, ಏನು ಬೇಡ. ಇಲ್ಲಿ ಹೋಯ್ತಿದ್ದಿಲ್ಲ? ಹಾಂ ಬರ್ತೀನಿ ಇರವ್ವ. ಕುತ್ಕೋ, ಜಾಗ ಇಲ್ವಾ? ನಿಂತಿದೆಯಲ್ಲ. ಇರ್ಲಿ ಬಿಡವ. ಯಾಕೆ ಸಪ್ಕಿದೀಯೇ? ಏನೂ ಇಲ್ಲ ಮಗ. ಅವ್ನ ಮಾತು ನಂಬೇಡ ಕಣೆ. ಇವನು ಇಷ್ಟೆಲ್ಲ ನಾಟಕ ಆಡಿದ್ಮೇಲೆ ಅವನು ಅಷ್ಟು ಸುಲಭವಾಗಿ ನಂಬೇಡ ನನ್ನ ಮಗನ್ನ. ಲೋಪರ್ ನನ್ನ ಮಗ ಈ ಥರ ಅನ್ಯಾಯ ಮಾಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ. ಲೋಪರ್ ಗುರ್ಸಟಿ ಮಗ ಅಲ್ಲ. ಯಾವ ಥರ ಮಾಡ್ಬಿಟ್ಟ ನೋಡು, ಯಾವ ಥರ ಮಾಡ್ಬಿಟ್ಟ. ನಿಮ್ಮ ಅಪ್ಪನಿಗೆ ಹೇಳ್ಬೇಕು, ಬಾ ಉಗಿಬೇಕು ನಿಮ್ಮ ಅಪ್ಪನಿಗೆ ಕತೆ. ಅವನು ನಾನು ಬೇಡ ಅಂದೆ. ಬೇಡ ಕಣಪ್ಪ, ನೋಡ್ರಿ ಗೊತ್ತಾಯ್ತು ನಿಮ್ಮ ಅಕ್ಕನ ಮಕ್ಳು ಅವತಾರಗಳ, ಅವ್ರ ಬುದ್ಧಿಗಳು ನೋಡ್ರಿ ಗೊತ್ತಾಯ್ತದೆ. ಸುಮ್ಕಿರು ಬೇಡ ಅಂತ ಅಂದೆ. ಕೇಳಿನ ಕುಣ್ದ ಮಾಡ್ಕೊತಾಳೆ ಪುಕ್ಸಟೆ ನಮ್ಮ ಅಕ್ಕ ಅಂದ್ಕೊಂಡು. ಪುಕ್ಸಟೆ ಮಾಡ್ಕೊತಿದ್ಲಲ್ಲ. ಇವ್ನಿಗೆ ದುಡ್ಡು ಒಂದು ಉಳ್ಕೊಂಡಿದ್ದು ಸಾಕಾಗಿರೋದು. ಅದಕ್ಕೆ ನಿನ್ನ ತಲೆ ಮೇಲೆ ಚಪ್ಪಡೆ ಕಲ್ಲು ಎಳ್ದುಬಿಟ್ಲು. ಅದು ಕೇಳಿದ್ಲು ಅಂತ ಕುಣ್ದ. ಈಗ ಕುಣ್ದುಬಿಟ್ಟು ಈ ಥರ ಮಾಡ್ದ. ಅವ ಏನಾಗಿರೋದು ಬಿಡವ, ನೀನಾಗಿ ಇಷ್ಟೆಲ್ಲ ಮಾತಾಡಿಯೇ. ಇನ್ನು ಏನಾಗಬೇಕು? ಕುತ್ಕೋ ಬಾಯಿ ಮುಚ್ಕೊಂಡು. ಸೌಮ್ಯ, ಓಟ್ ಬತ್ತೀಯಾ? ಓಟ್ ಬತ್ತೀನಿ. ಅತ್ತೆ, ಓಟ್ ಬತ್ತೀರತ್ತೆ? ಹಾಂ ಸೌಮ್ಯ, ಹೋದಕ್ಷಣ ಫೋನ್ ಮಾಡು. ಬೇಜಾರು ಮಾಡ್ಕೊಬೇಡ ಸೌಮ್ಯ. ನನಗಂತೂ ನೀನು ಬಿಟ್ಬಿಟ್ಟೇ ಇರೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ನಾನು ಬಂದಿದ್ದು. ಸಡ ಅಂತ ಗೊತ್ತಿಲ್ವಾ? ಇದೇ ನಿಂಗೆ ಆಡ್ತಾ ಇದೆಯಪ್ಪ ನೀನು. ಸರಿ ಕಂದ್ಬಿಡು. ನಿಮ್ಮ ಅವ್ನು ಫೋನ್ ಮಾಡ್ಕೊಡಿಲಿ, ಹೇಳ್ತೀನಿ. ಏನಂತ ಹೇಳ್ತೀರತ್ತೆ? ಒಂದವನೇ ಯಾಕೆ ಕಳ್ಸಿದ್ದೀರಿ ಅಂತ. ಅತ್ತೆ, ಆಯಿತು ಬಿಡಿ, ನಾನು ಹೋಗ್ತೀನಿ. ನಾನೇನು ಊರಿಗೆ ಬರ್ತಾ ಇಲ್ಲ. ನಾನು ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊ ಬಂದೆ ಅಷ್ಟೇ. ಏನು ಬೇಗ ಮಾತಾಡ್ಸಪ್ಪ, ಬೇಗ ಮಾತಾಡ್ಸು. ನನ್ನ ಮಗಳು 6ಕ್ಕೆ ಹೋದಳಲ್ಲ, 3ಕ್ಕೆ ಬಂದಳಲ್ಲ ನನ್ನ ಮಗಳು. ಅಷ್ಟು ಚೆನ್ನಾಗಿರೋ ಮಗಳನ್ನ, ಅಷ್ಟು ಒಳ್ಳೆ ಮಗಳನ್ನ ಅಯ್ಯೋ ಅನ್ಸಿದ್ರೆ ದೇವ್ರಣೆಗೂ ನಿನ್ಗೆ ಒಳ್ಳೇದಂತೂ ಆಯ್ಕಿಲ್ಲ, ತಿಳ್ಕೊಬಿಡು. ಅವ್ವ ಸುಮ್ಮನಿರವಾಗ ಏನಾಯ್ತು ಅಂತ ಗಾಡಿ ನೀನು. ಪೆದ ಮುಂಡೆ ಮಗಳೇ, ನಿಂಗೆ ಇನ್ನೇನಾಗಬೇಕು? ಸಾಕಾಕಿಲ್ವ ಇಲ್ಲಿ ಗಂಟಾಗಿದ್ದು? ಅತ್ತೆ, ತಪ್ಪಾಯ್ತು ಅತ್ತೆ. ಇಲ್ಲಿ ಗಂಟೆ ಏನಾಯ್ತು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ನೀವು, ಆಯಿತಾ? ಇನ್ನು ಮುಂದೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ಪ್ಲೀಸ್ ಅತ್ತೆ, ಇದೊಂದ್ಸತಿ ನನಗೆ ಅವಕಾಶ ಮಾಡಿಕೊಡಿ. ನೀವೇನು ಬೇಜಾರು ಮಾಡ್ಕೊಬೇಡಿ ಅತ್ತೆ. ನಾನು ಸೌಮ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅಪ್ಪ, ಈಗ ಊರಿಗೆ ಹೋಗ್ಬೇಕು, ಬಸ್ ಸ್ಟಾರ್ಟ್ ಆಯ್ತದೆ. ಇಳಿ ಕೆಳಿಗ ಸೌಮ್ಯ, ನನ್ನ ಓಟ್ ಬರ್ತೀಯ ಸೌಮ್ಯ? ಹೋದ ತಕ್ಷಣ ಫೋನ್ ಮಾಡು, ತಲುಪ ತಕ್ಷಣ. ಹ್ಞೂ ರೀ, ಆಯಿತು ಮಾಡ್ತೀನಿ ಬಿಡಿ. ಹಾಗೇನೆ ಟೈಮ್ ಊಟ ಮಾಡು. ನೀನು ಆರೋಗ್ಯ ನೋಡ್ಕೊ. ಹಾಂ, ಹ್ಞೂ ನೀವು ಅಷ್ಟೇ ಟೈಮ್ ಮಾತ್ರ ತಗೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರಿ. ಸರಿ ಸೌಮ್ಯ, ಆಯಿತು, ನಾನು ಹೊರಡ್ತೀನಿ. ಹ್ಞೂ ಸರಿ ರೀ, ಆಯಿತು. ಮುಳ್ಳ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂತಿರಂತೆ ಅಂತ ಮುಳ್ಳು ನನ್ನ ಮಗ. ಮುಳ್ಳಿ ಹಂಗೆ ಆಡ್ಕೊಂಡು ಸಾಮಾನ್ಯದ ಮುಳ್ಳಿ ಅಲ್ಲ ಇವನು. ಬೇಕಾಗಿತ್ತು ಇವನಿಗೆ, ಲೋಪ ನನ್ನ ಮಗನಿಗೆ. ಅವ ಬಿಡವ, ಯಾಕವಂಗೆ ಬೋದಿ ಅವ್ರಿಗೆ ಬೋಯ್ಯಕಿಲ್ಲ, ಮುತ್ತಿಕ್ತೀನಿ ಕಣ್ಣೆ. ಒಳಗೆ ಗನಂದಾರಿ ಕೆಲಸ ಮಾಡೋಣಲ್ಲ ಅದಕ್ಕೆ. ದೊಡ್ಡ ಮಗ ಒಂಚೂರು ಬಿಗಿಯಾಗಿರು. ಈ ನನ್ನ ಮಗ ನಂಬಕ್ಕಾಕಿಲ್ಲ ಅವನ್ನ. ಲೋಪ ನನ್ನ ಮಗನೇನ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.